ಗೀತಾಮಹಾತ್ಮೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ ಪ್ರಯಂ ತ್ಯಜೇತ್. ಕಾಮ, ಕ್ರೋಧ ಮತ್ತು ಲೋಭ ಈ ಮೂರು ನರಕದ ಹೆಬ್ಬಾಗಿಲುಗಳು. ಜೀವನದ ಸಕಲ ಬಹಿರಂತರ್ಶಕ್ತಿಗಳನ್ನು ನಷ್ಟಗೊಳಿಸುವ ಈ ಮೂರೂ ದ್ವಾರಗಳು ಆತ್ಮನಾಶಕವಾಗಿವೆ. ಅವುಗಳ ಮೋಹಕ್ಕೆ ಬಲಿಯಾಗಬೇಡ ಎಂದು ಪರಮಾತ್ಮ ಹೇಳುತ್ತಾನೆ. ಕಾಮ, ಅತಿಯಾದ ಕಾಮವು ವಿವೇಕವನ್ನು ಅಳಿಸಿ ನೀತಿ, ಧರ್ಮ, ನ್ಯಾಯ, ಲಜ್ಜೆ ಮುಂತಾದ ಸುಗುಣಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ಎಂತಹ ಹೀನ ಕೃತ್ಯ ಮಾಡುವುದಕ್ಕೂ ಹೇಸದಂತಹ ಸ್ಥಿತಿಯನ್ನು ಉಂಟುಮಾಡುತ್ತದೆ. ಜೊತೆಗೆ ಇದು ಬುದ್ಧಿಯನ್ನು ಕ್ಷಯಗೊಳಿಸುವುದು. ಕ್ರೋಧ, ದಯೆ, ಅಹಿಂಸೆ, ಕರುಣೆ ಇಂತಹ ಕೋಮಲ ಮಾತುಗಳಿಗೆ, ಶಬ್ದಗಳಿಗೆ ತದ್ವಿರುದ್ಧವಾದ ಮನೋದ್ರೇಕವೇ ಕ್ರೋಧ. ಈ ಕ್ರೋಧವು ಸಮಾಜದಲ್ಲಿ ವ್ಯಕ್ತಿಯನ್ನೂ ಸಮಾಜವನ್ನೂ ಅಸ್ತವ್ಯಸ್ತಗೊಳಿಸುವುದು. ಈ ಕ್ರೋಧಕ್ಕೆ ಬಲಿಯಾಗದವರು ಅತೀ ವಿರಳ. ಕ್ರೋಧವು ಅಸಂಖ್ಯ ಜೀವಿಗಳ ಬಲಿ ತೆಗೆದುಕೊಂಡ ಉದಾಹರಣೆ ಇದೆ. ಜಗತ್ತಿನಲ್ಲಿ ನಡೆಯುತ್ತಿರುವ ನರಹತ್ಯಾಕಾಂಡಗಳು ಕೂಡ ಕ್ರೋಧದ ಪರಿಣಾಮವೇ ಆಗಿದ್ದನ್ನು ಕಾಣಬಹುದು. ಲೋಭ, ನ್ಯಾಯ ಹಾಗೂ ಧರ್ಮ ದೇವತೆಯ ಕಣ್ಣಲ್ಲಿ ಕೂಡ ಮಣ್ಣೆರಚಿಯಾದರೂ ಅಪಾರ ದ್ರವ್ಯ ಸಂಪಾದಿಸಬೇಕೆಂಬ ಭಾವನೆಯೇ ಲೋಭ. ಈ ಮೂರೂ ದುರ್ಗುಣಗಳು ಒಂದಕ್ಕೊಂದು ಪೂರಕವಾಗಿರುತ್ತದೆ. ಕಾಮ ದೇಹ ವಿನಾಶಕ, ಕ್ರೋಧ ಸಮಾಜ ವಿನಾಶಕ, ಲೋಭ ಜಗದ್ವಿನಾಶಕ. ಈ ಮೂರರ ಸೆಳವಿಗೆ ಸಿಕ್ಕಿದವನೇ ಅಸುರ. ಆತ್ಮ ಶಬ್ದದಿಂದ ಇಲ್ಲಿ ಜೀವಾತ್ಮನನ್ನು ನಿರ್ದೇಶಿಸಲಾಗಿದೆ. ಆದರೆ ಜೀವಾತ್ಮನ ನಾಶವು ಎಂದಿಗೂ ಆಗುವುದಿಲ್ಲ. ಆದುದರಿಂದ ಇಲ್ಲಿ ಆತ್ಮದ ನಾಶ ಅಂದರೆ ಜೀವಿಯ ಅಧೋಗತಿ ಎಂದರ್ಥ. ಎಲ್ಲ ಅನರ್ಥಗಳಿಗೆ ಮೂಲಭೂತ ಮೋಹಜನಿತ ಕಾಮ, ಕ್ರೋಧ ಮತ್ತು ಲೋಭವೇ ಕಾರಣವಾಗಿ ಅದೇ ಮನುಷ್ಯನ ಸರ್ವನಾಶ ಮಾಡುತ್ತದೆ. ಆದ್ದರಿಂದ ಅವುಗಳನ್ನು ಮಹಾವಿಷ ಎಂದು ತಿಳಿದುಕೊಂಡು ತತ್ಕ್ಷಣ ಪೂರ್ಣ ರೂಪದಿಂದ ತ್ಯಾಗ ಮಾಡಿಬಿಡಬೇಕು ಎಂದು ಭಗವಂತ ಅರ್ಜುನನನ್ನು ಮಾಧ್ಯಮವಾಗಿಸಿ ಪ್ರಪಂಚಕ್ಕೆಲ್ಲ ತಿಳಿಸಿಕೊಡುತ್ತಿದ್ದಾನೆ. ಶ್ರೀ ಶಂಕರ ಭಗವತ್ಪಾದರ ಜಾಗೃತ ಪಂಚಕದಲ್ಲಿ ತಿಳಿಸಿದಂತೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ಹರಿ ಓಂ.